ದೊಡ್ಡ ಮೀನಣ್ಣ ಎಲ್ಲ ಅರ್ಧ ಕೆಜಿ ಮೀನಿದ್ದಾವೆ ಸುಮಾರು. ಅಭಿಲಾಷ್ ಪ್ಯಾಕಿಂಗ್ ಮೀನು ಹಿಡಿಯೋಕ್ಕೆ ಗಾಳ. ಆದರೆ ಎರೆಹುಳನೇ ತಂದಿಲ್ಲ ಅಭಿಲಾಷ್. ಮಂದಿಗೆ ನುಗ್ತವೆ ಅಂತ ನೋಡಿ ಗದ್ದೆ ಕರೆಂಟ್ ಕೊಟ್ಟವ್ರೆ. ನಾವು ಎರೆಹುಳ ಹುಡ್ಕಕ್ಕೆ ಹೋಗಿ ಕರೆಂಟ್ ಹೊಡೆದು ಸತ್ತೋದ್ರೆ ಮಾತ್ರ ಭಾರಿ ಅವಮಾನ ಆಗ್ಬಿಡುತ್ತೆ ಯೂಟ್ಯೂಬಲ್ಲಿ. ಮೀನು ಹಿಡಿಯೋಕೆ ಹೋಗಿ ಕಾಲು ಜಾರು ಬೀಸಿ ಸತ್ತೋದ್ರು ಅಂದರೆ ಒಂದು ಲೆಕ್ಕಾಚಾರ. ಎರೆಹುಳ ಬಗ್ಗೆಕ್ಕೆ ಹೋಗಿ ಕರೆಂಟ್ ಹೊಡ್ಸ್ಕೊಂಡು ಸತ್ತೋದ್ರು ಗದ್ದೆಯಲ್ಲಿ ಅಂದರೆ ಭಾರಿ ಕಷ್ಟ ಆಗುತ್ತೆ. ಬೇಡ ವಾಪಸ್ ಹೋಗ್ಬಿಡೋಣ. ಬಂಧುಗಳೇ, ಮೊನ್ನೆ ಚಾಮರಾಜನಗರದ ಬರಚುಕ್ಕಿ ಹತ್ರ ಬಂದು ತಾಯಿ ಮಗಳು ಹೋಟ್ಲಲ್ಲಿ ಚೆನ್ನಾಗಿ ಮೀನು ಊಟ ಮಾಡಿ ರಾತ್ರಿ ಅಲ್ಲೇ ಟೆಂಟ್ ಹಾಕೊಂಡು ಉಳಿದಿದ್ದು. ನೀವೇನಾದರೂ ನಾವು ಟೆಂಟ್ ಹಾಕೊಂಡು ಉಳಿದಿದ್ದು ಕ್ಯಾಂಪಿಂಗ್ ವಿಡಿಯೋ ನೋಡಬೇಕು ಅಂದರೆ ಕ್ಯಾಂಪಿಂಗ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ಅಲ್ಲಿ ಕಂಪ್ಲೀಟ್ ಕ್ಯಾಂಪಿಂಗ್ ವಿಡಿಯೋ ಸಿಗುತ್ತೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಿನ್ನೆ ರಾತ್ರಿ ಮದ್ಯ ಮಾಂಸದಿಂದ ತೇಲಾಡಿದ ಕಾರಣ ಇನ್ನೇನು ಮಾದೇಶ್ವರ ಬೆಟ್ಟಕ್ಕೆ ಹೋಗಬೇಕು, ಫ್ರೆಶ್ ಆಗದೇ ಹೋಗೋಕ್ಕಾಗತ್ತಾ? ಹಾಗಾಗಿ ಅಲ್ಲೇ ಹೊಳೆ ಪಕ್ಕ ಎಲ್ಲಾದರೂ ಸ್ನಾನ ಮಾಡೋ ಅವಕಾಶ ಇದೆಯಾ ಅಂತ ಹೊಳೆನ ಹುಡ್ಕೊಂಡು ಹೊರಟ್ವಿ. ವಾವ್, ಹೆಂಗಿದೆ ಅಭಿಲಾಷ್ ಇದು ಲೊಕೇಶನು? ಓಹೋ ಅದಕ್ಕಿಲ್ಲಿ ಬೋಟಿಂಗ್ ಮಾಡಿರೋದು. ಅಣ್ಣ ಇಲ್ಲಿ ತೆಪ್ಪ ಹೊಡ್ಸೋರ ನೀವು? ಹೌದಾ? ಹೆಂಗೆ ತೆಪ್ಪ ರೈಡು? ಅಣ್ಣ ಒಬ್ಬರಿಗೆ ಒಬ್ರಿಗೆ 100 ರೂಪಾಯಿ. ಈಗ ನಾವು ಜನ ಜಾಸ್ತಿ ಇದ್ರೆ ಒಬ್ಬರಿಗೆ 50 ರೂಪಾಯಿ ತಗೋತೀವಿ. 4 ಸೀಟು, ನಿಮ್ಮಿಬ್ಬರೇ ಅಲ್ವಾ? 200 ರೂಪಾಯಿ. 4 ಜನ ಬೇಕೇ ಬೇಕು. ಮಿನಿಮಮ್ 200 ರೂಪಾಯಿ. ಮಿನಿಮಮ್ 200 ರೂಪಾಯಿ ಬೇಕು. ಎಲ್ಲಿವರೆಗೆ ಹೋಗ್ತೀರಾ? ಹೆಂಗೆ ಹೋಗ್ತೀರಾ? ಸೆಂಟ್ರಲ್ಲಿ ಬೌಂಡ್ರಿ ಕಟ್ಟಿದ್ದಾರೆ ನೋಡಿ. ಮೇಲೆ ಹೋಗಿ ಬೌಂಡ್ರಿ ಇದೆ ಒಂದು ಸಾಕು. ಅಲ್ಲ, ಒಂದು ಸ್ವಲ್ಪ ಸ್ನಾನ ಮಾಡ್ಕೋಬೇಕಲ್ಲ, ಎಲ್ಲ ಮಾಡ್ಬೋದಾ? ಎಲ್ಲಿ ಮಾಡ್ಬೋದು? ಆಡ್ಕತ್ತೀವಿ ಬೇಗ ಮಾಡ್ಕೊಳ್ಳಿ. ಜನ ಬರೋಕ್ಕಿಂತ ಮುಂಚೆ ಮಾಡ್ಕೋಬೇಕು. ಓ ಹೌದಾ? ಇಲ್ಲ ಅಂದ್ರೆ ಗಾರ್ಡ್ಸ್ ಬರ್ತಾರೆ, ಪೊಲೀಸರೆಲ್ಲ ಬರ್ತಾರೆ, ಸ್ನಾನ ಮಾಡಕ್ಕೆ. ಓ ಬಿಡಲ್ವಾಗ? ಯಾಕಂದ್ರೆ ನಾವಿದ್ದಾಗ ಸ್ನಾನ ಮಾಡಕ್ಕೆ ಹೆಚ್ಚು ಕಮ್ಮಿ ನಾವು ಇದ್ರೆ ಹೆಚ್ಚು ಕಮ್ಮಿ ಎಷ್ಟು ಇದು ಮಾಡ್ತೀರಾ? ಹೌದು ನಾವು ಹೊಂಟಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನಾವು ಯಾಕಂದ್ರೆ ನಾವು ಇಲ್ಲೆಲ್ಲ ಬೇಕಾದಷ್ಟು ಜನ ಸೇವ್ ಮಾಡಿರೋದು ಇವೆಲ್ಲ ಇದಾವ. ಎಲ್ಲ ನಮ್ದೇ. ನಮಗೆ ಸರ್ಟಿಫಿಕೇಟ್ ಇದು ಕೊಟ್ಟವ್ರೆ, ಸೂರ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ. ಹೌದಾ? ಬೇಜಾನ್ ಜನ ಇದು ಮಾಡಿದ್ರು. ಆಗಸ್ಟ್ 15 ಕೊಟ್ಟರು ನಮಗೆ. ಓ ಪರವಾಗಿಲ್ಲ. ಮುಂದೆ ಸತಿ 5 ಜನ ಹೆಚ್ಚಿದ. ಹೌದಾ? ಎಲ್ಲಿ? ಕೆಳಗಡೆ ಪವರ್ ಹೌಸ್ ಇದೆ, ಅಲ್ಲಿ ಬಿದ್ದೋಗ್ಬಿಟ್ಟಿದ್ರಾ? ಟಿಕ್ ಟಾಕ್ ಮಾಡಕ್ ಹೋಗಿ ಹೊಡಗಿದ್ರು. 5 ಜನ ಹೊಡಗಿದ್ರು. 4 ಜನ ಎಳ್ಕಂದೆ ಒಬ್ಬ ಮಿಸ್ ಆಗ್ಬಿಟ್ಟು. ಅಂದ್ರೆ ಅವ್ರು ಹೇಳಲಿಲ್ಲ ನನಗೆ ನೀರಲ್ಲ ಅಂತ ಹೇಳಿ ಎತ್ಬಿಡ್ತಾ ಇದ್ದಾನೆ. ಅವ್ರ ಹೆಸರು ನಾನು 2 ನಿಮಿಷ ಬಿಟ್ಟು ಹೇಳಿದ್ರೆ ಅಷ್ಟು ಬಿರ್ನೆ ಎತ್ಕೊಂಡೆ. ಬಟ್ ಉಸಿರು ಇರ್ಲಿಲ್ಲ ಅವ್ನಿಗೆ. ಹೋಗ್ಬಿಟ್ಟಿತ್ನಾ? ಒಟ್ಟು ಬಾಡಿ ಸಿಕ್ತು ಅಲ್ಲೇ. ಜಸ್ಟ್ 2 ಮಿನಿಟ್ಸ್ 2 ನಿಮಿಷಲ್ಲೇ ಎತ್ಬಿಡಲ್ಲ. 2 ನಿಮಿಷನೂ ಇಲ್ಲ. ಉಸಿರು ಬಿಸಿ ಇತ್ತು ಬಾಡಿನ. ಎಲ್ಲ ನೀರಲ್ಲಿ ಹಿಂಗೆಲ್ಲ ಕಡಿಸ್ತು. ಕೊನೆ ಬರ್ತಿಲ್ಲ. ಡ್ರಿಂಕ್ಸ್ ಮಾಡಿದ್ರೆ ಡ್ರಿಂಕ್ಸ್ ಮಾಡ್ಬಿಟ್ಟು ನೀರಲ್ಲಿ ಮುಗಿದ್ರೆ ಆಗಲ್ಲ. ಓ ಬಿಡಿ, ಹಿಂಗಾಗೋದು ನೋಡಿ ಕತೆ. ಗಗನಚುಕ್ಕಿ ವ್ಯೂ ಪಾಯಿಂಟ್ ಅಲ್ಲಿ 6 ಜನ ಸೇವ್ ಮಾಡಿದ್ದು. ನೀರು ಜಾಸ್ತಿ ಆಯ್ತಾ ಇತ್ತು. ಅದೆಲ್ಲ ವಿಡಿಯೋಗಳೆಲ್ಲ ಮಾಡಿರಲ್ಲ ನಮ್ಮ ಹುಡುಗರು. ಅದೆಲ್ಲ ನ್ಯೂಸ್ ಎಲ್ಲ ಹಾಕಿಲ್ಲ ನೋಡ್ಬಿಟ್ಟು ಇಂಥ ಸಾಹಸ ಜಗದಲ್ಲಿ ತೆಗ್ದವ್ರೆ ಅಂದ್ಬಿಟ್ಟು. ಓ ಶೌರ್ಯ ಪ್ರಶಸ್ತಿ ಸಿಕ್ತಾ? ಈಗ ಸಿಕ್ತಾ? ಯಾವಾಗ? ಈ ವರ್ಷ ಆಗತ್ತೆ. ನೋಡಿ ಮನ ಸಾಧನೆ ಮಾಡಿದಿರಲ್ಲ ಪಾಪ. ನಮ್ದೇ ಆನೆ ನೀರಿಗೆ ಬಿದ್ದರೆ ಎತ್ಕೊಬರೋದು ಕಷ್ಟ. ಹೋಗಿ 5-6 ಜನ ಎತ್ಕೊಬಂದವ್ರೆ ಅಂದ್ರೆ ಮತ್ತೆ ಅದೇನು ಸ್ಪೀಡ್ ಚಾನಲ್ ನಾವೇ ಹೋಗಿ ಗೇಟ್ ಕಚ್ಕೊಂಡಿದ್ದೇವೆ ಹೋಗಿ ಯಾವ ಎತ್ತಕ್ಕೆ ಹೋಗಿ. ಹೌದಾ? ಇದು ಕಾವೇರಿ ನೀರೇ ಅಲ್ವಾ? ಕಾವೇರಿ ನದಿನೇ. ಇದು ಏನು ಈ ಕಟ್ಟಿರೋದು ಕಟ್ಟೆ ಸರ್? ಇದು 1867 ಅಲ್ಲಿ ಬ್ರಿಟಿಷ್ ಕಾಲದ್ದು. KGF ಗೋಲ್ಡ್ ಮೈನಿಂಗ್ ಕರೆಂಟ್ ತಯಾರು ಮಾಡಕ್ಕೆ ಏಷ್ಯಾಲೇ ಫಸ್ಟ್ ಕರೆಂಟ್ ತಯಾರು ಮಾಡಿದಿಲ್ಲಿ. ಹೌದಾ? ಓ ಇದು ಕಟ್ಟೆ ಇದರಿಂದ ಕರೆಂಟ್ ತಯಾರಾಗುತ್ತಾ? ಇಲ್ಲಿಂದ ಅಲ್ಲಿ ಹೋಗ್ತಾ ಇದೆಯಲ್ಲ ಅಲ್ಲಿ ಗೇಟ್ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ಹೈಡ್ರಾ ಪವರ್ ಇಂದ ಜನರೇಟರ್ ಇದೆ ಕೆಳಗಡೆ. ಓ ಅಲ್ಲಿ ಜನರೇಟ್ ಆಗುತ್ತಾ? ಒಂದು ಚಾನಲ್ ಬೆಂಗಳೂರು ಕುಡಿಯಕ್ಕೆ ನೀರು ಹೋಗುತ್ತೆ. ಇಲ್ಲಿಂದ ನೀರು ಹೋಗೋದು ಕುಡಿಯಕ್ಕೆ. ಹೌದಾ? ಇಲ್ಲಿ ನೀರಿದ್ರೆ ಬೆಂಗಳೂರಲ್ಲಿ ಕುಡಿಯಕ್ಕೆ ನೀರು ಕಾವೇರಿ ವಾಟರ್. ಇಲ್ಲಿ ನೀರಿಲ್ಲ ಅಂದ್ರೆ ಇಲ್ಲ. ಅಭಿಲಾಷು, ಹೊಗೆನಕಲ್ಲಲ್ಲಿ ತೆಪ್ಪ ಇಟ್ಟಿದ್ರಲ್ಲ ಹಂಗೆ ಐತಿ ಇಲ್ಲುವೆ ನೋಡಿ, ಸಖತ್ತಾಗಿದೆ. ಮಾತ್ರ ನಮಗೆ ಮೋಸ ಆಗಿದೆ ಏನು ಹೇಳಿ ಹೊಗೆನಕಲ್ಲಲ್ಲಿ ಅಭಿಲಾಷ್? ಏನು ಮೋಸ? ನಿಜವಲ್ಲ ತುಂಬ ದೊಡ್ಡ ಮೋಸ ಆಯ್ತು ನಮಗಲ್ಲಿ. 1,500,000 ನಮಗೆ ಬಿಲ್ ಮಾಡಿದ್ದು. ನಮ್ಮಿಬ್ರಿಗೆ ಇದು ತಗೊಂಡು ಹೋಗಕ್ಕೆ ಹೊಗೆನಕಲ್ಲಲ್ಲಿ. ಅಲ್ಲ ಅವನು ಎಲ್ಲ ಆಗುತ್ತೆ, ಪ್ರಮೋಷನ್ ಆಗುತ್ತೆ ಅಂದ್ರೆ 1,500,000 ಹೇಳ್ಬಿಟ್ಟು ನಮಗೆ ಟೋಪಿ ಹಾಕ್ಬಿಟ್ರು. ಪಾಪ ಇವ್ರು ಬರೀ 100 ರೂಪಾಯಿ ಇಸ್ಕೊತಾವ್ರು ನೋಡಿ. ಅದು 4 ಜನ ಇದ್ರೆ 50 ರೂಪಾಯಿ ಇಸ್ಕೊತಾರಂತ ಒಬ್ಬರಿಗೆ. 100 ರೂಪಾಯಿ ಒಂದು ರೌಂಡು. ಒಬ್ರಿದ್ರೆ 200 ರೂಪಾಯಿ, ಇಬ್ಬರಿದ್ರೆ 100 ರೂಪಾಯಿ. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ನಮಗೆ ಹೊಗೆ ಹಾಕ್ಸಿದ್ರು. ಕರ್ನಾಟಕದಲ್ಲಿ ಹೊಗೆನಕಲ್ಲಿ ಹೋಗ್ತೀವಿ. ಈ ಸರಿನೂ ಹೊಗೆನಕಲ್ಲಿಗೆ ಹೋಗ್ತೀವಿ. ಕರ್ನಾಟಕದ ಕಡೆಯಿಂದ ಹೋಗ್ತೀವಿ. ಕರ್ನಾಟಕದ ಕಡೆ ತುಂಬ ಕಡಿಮೆ ಅಂತ ಆ್ಯಕ್ಚುಲಿ. ಹೆಂಗಿದೆ ಅಭಿಲಾಷ್ ನೇಚರ್ದು? ಸೆವಿ ಆಗಿದೆಯಾ? ಇದುವೇ ಚಳಿನಾ? ಆಚೆ ಶೆಕೆ. ಓ ಏನು ಹಿಂಗೆ ಕೋಲ್ಡು? ನಂಗೆ ಹೇಳ್ದೆ ಕೇಳ್ದೆ ಹಾಕ್ಬಿಟ್ರೆ ಹೆಂಗೆ ಆಗ್ಬೇಕು ನಮಗೆ? ಭಾರಿ ಕೇರ್ಫುಲ್ ಆಗಿರ್ಬೇಕಿದು. ಡೇಂಜರೇ ಇಲ್ಲಿ. ಒಳ್ಳೆ ಕಲರ್ ಮೀನು ನೋಡಿ ಅಭಿಲಾಷ್ ಇಲ್ಲಿ. ಹೌದು, ಫುಲ್ ಕಲರ್ ಇದ್ದಾವೆ. ಬ್ಯೂಟಿಫುಲ್ ಸ್ಪಾಟಲ್ಲಿ ವೆರಿ ನೈಸ್ ನೋಡಿ. ಇಲ್ಲಿ ನೀರಲ್ಲಿ ಸ್ನಾನ ಮಾಡಿದ್ವಿ, ಫ್ರೆಶ್ ವಾಟ್ರು. ಧುಮ್ಕಿದ ತಕ್ಷಣ ಪಾಚಿ ದಗದಗ ಅಂತ ಎದಳುತ್ತೆ. 5 ನಿಮಿಷಕ್ಕೆ ಟಣ್ ಅಂತ ಕೆಳಗೆ ಹೋಗಿ ಸೆಟ್ಲ್ ಆಗುತ್ತೆ.
ಗಾಳ ಹಾಕಿದ್ರೆ ಮೀನು ಬೀಳ್ತಾವಣ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಭಿಲಾಷ್ ಇಲ್ಲಿ ಹಿಂಗೆ ನೋಡೋದಕ್ಕೆ. ಅಯ್ಯೋ ಸಖತ್ತ ಕಾಣುತ್ತೆ ಇನ್ನೂ ಚೆನ್ನಾಗಿ ಕಾಣ್ತದೆ ನೋಡಿ ಅದು ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಕುಡಿಯೋ ನೀರು ಹೋಗುತ್ತೆ ಇಲ್ಲಿಂದ ಬೆಂಗಳೂರಿಗೆ ಅಂದರೆ ಯೋಚನೆ ಮಾಡಿ. ಕಾವೇರಿ ಎಲ್ಲಿಂದ ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ. ಅಯ್ಯೋ ದೇವರೇ, ಜೀವ ನದಿ ಅಂತಂದ್ರೆ ನೀವು ಸುಮ್ಮನೆ ಹೇಳೋರ ಇದನ್ನ. ಎಷ್ಟು ಜೀವಿಗಳು ಬದುಕ್ತಾ ಇದ್ದಾವೆ ಇದರಿಂದ. ಮೈಸೂರಲ್ಲಿ ಬಲಮುರಿಲಿ ಹಿಂಗಿದೆಯಾ ನೋಡಿ, ಇಲ್ಲಿಂದ ಈ ಥರ ರೌಂಡಕ್ಕೆ ಬರುತ್ತಲ್ಲ ಇದು ಕಟ್ಟೆ, ಆ ಥರದ್ದು ಇಲ್ಲವೋ ಇದೆ ಕಟ್ಟೆ. ನೀರು ಕಡಿಮೆ ಇದೆ, ಮಳೆ ಬಂದಿಲ್ಲದಿರೋ ಕಾರಣ. ಮತ್ತು ಇಲ್ಲೂ ಅಷ್ಟೇ ತುಂಬ ಏನು ಹರಿತಿಲ್ಲ, ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿದ್ವಿ, ಇಲ್ಲಿ ಸರೌಂಡಿಂಗ್ ಇಲ್ಲಿಂದ ಕಂಪ್ಲೀಟ್ ಅಲ್ಲಿವರೆಗೂ ಆ ಬೆಟ್ಟುತ್ತದೆ, ಆ ಡ್ಯಾಮ್ವರೆಗೂ ಐತೆ ಕಟ್ಟೆದು. ಪ್ರಾಪರ್ ವ್ಯವಸ್ಥೆ ಇಲ್ಲ ಸ್ನಾನಕ್ಕೆ ಅಂತ. ನಾವೇನೋ ಜುಗಾಡು ಮಾಡ್ಕೊಂಡು ಓಡಾಡ್ಕೊಂಡು ಬಂದು ಹೋಗೋಣ ತೆಪ್ಪದಲ್ಲಿ. ಈಗ ಅಲ್ಲೇ ಮಧ್ಯದಲ್ಲೆಲ್ಲ ಬರ್ತಾವ ಮೀನು. ಒಂದು ಸಾಕು, ಒಂದು ಸಾಕು. ಸರಿ. ಹಾಂ, ಇಲ್ಲಿಂದ ಹಾಕೊಂಡು ಹೋಗೋದಾ? ಓ ನೋಡಿ, ಪುರಿ ತಗೊಂಡು ಮೀನು ಬರ್ತಾವಂತೆ ಸಿಕ್ಕಾಪಟ್ಟೆ. ಹಾಂ, ತೆಪ್ಪದಲ್ಲಿ. ತೆಪ್ಪ ಜರ್ನಿ ಶುರುವಾಗಲಿ. ಒಗೆನಕಲ್ಲು ತಗೊಳ್ಳಿ, ನಮ್ಮ ಲಗೇಜು ಇದು. ಒಗೆನಕಲ್ಲಲ್ಲಿ ಹೋಗಿದ್ದು ಈ ಥರ ತೆಪ್ಪ ರೈಡು. ನಿಮ್ಗೆ ಈಜು ಬರುತ್ತಲ್ಲ? ನನಗೆ ಬರುತ್ತೆ, ನಿಮಗೆ ಬರಲ್ವಾ? ನನಗೆ ಬರುತ್ತೆ. ಹ್ಞೂ, ಇಲ್ಲೇ ವೇಟು ಇದು ಮಾಡಿ. ಓಹೋ, ಲೈಫ್ ಜಾಕೆಟು ನಮ್ಗೆ ಅದು ಎತ್ಕೊಳ್ಳಿ, ಮೈ ಮೇಲೆ ಹಾಕೋ ಅಷ್ಟೇ. ಇವತ್ತು ಟಿಪ್ಪರ್ ಮೇಲೆ ಬರ್ತಾರಲ್ಲ. ಹಾಂ. ಫಸ್ಟ್ ನಾವು ಬಾಯಿಗೆ ಹಾಕಂತೀವಿ. ಫಸ್ಟ್ ಒಂದು ತುತ್ತು ನಮ್ಮ ಬಾಯಿಗೆ ಹಾಕೊಂಡು ನೋಡೋಣ. ಹಾಕಿ ಮಸ್ತ್ ಹಾಕಿ ಈ ಸೈಡು. ಕುಡಿ. ಇಲ್ಲ, ನಾವು ಆ ಕಡೆ ಹೋಗಿರ್ತೀವಿ ಪುರಿ ಹಾಕಿದ್ಮೇಲೆ. ಹಂಗಾರೆ ದಿಡದಲ್ಲೇ ಹಾಕ್ಬೇಕು, ಅಲ್ಲೇ ಬದಿಲಿ. ಇಲ್ಲ, ಒಂದ್ ಕಡೆ ಹಿಂಗೆ ಗೊಂಚ ಹಾಕ್ಬಿಟ್ರೆ ಆಮೇಲೆ ಅಲ್ಲಿ ಬಂದು ಹಾರ್ತಾವಲ್ಲ. ಇದನ್ನ ಟ್ಯೂಬ್ಗಳು ಇಲ್ಲಿ ಇದು ಕ್ರಾಸ್ ಹೋಗ್ಬಾರ್ದು ಅಂತ ಮೇಲೆ ಹೋಗ್ಬಾರ್ದು ಸರ್. ಹೋಗಂಗಿಲ್ವಾ? ಆ ಕಡೆ ಆಳ ಐತಂತನಾ? ಆಳ ಅಂತಿಲ್ಲ, ಅದೇನು ಗೊತ್ತಾ, ಚೆಕ್ ಮಾಡಿಲ್ಲ ಆಳ. ನಾವು ಆಳ ಅಂದ್ರೆ ಕಲ್ಲಿರ್ತದೆ, ಬಿಟ್ಟು ತುತ್ತಾಗ್ಬಿಟ್ಟು ಕಷ್ಟ. ಓಹೋ, ಅಲ್ವಾ? ಈಗ ನಮ್ಮ ಗಾಬರಿ ಹೊಡ್ಕೊತೀವಿ, ಹಿಂಗೆ ಬೊಕ್ಕನ ನೋಡ್ಕೋಬೇಕಂತ. ಗುದ್ದು ಬಿಟ್ರೆ ಪುಸ್ತಕನ ಗುದ್ರ ಏನ್ ಮಾಡ್ತೀರಾ? ಈಜೊಳಕ್ಕೆ ಹೋಗ್ಬೇಕಾತ ಇಲ್ಲಿಂದ. ನೀವೇನ ಈಜು ಹೊಡಿತೀರಾ? ನಮ್ಮಂತರ ಏನ್ ಮಾಡೋದು? ಲೈಫ್ ಜಾಕೆಟ್ ಐತಲ್ಲ, ನೀವು ಸುಮ್ಮನೆ ಅಂತರ ಮಲ್ಕೊಳ್ಳೋದು. ಪ್ರಿಂಗ್ ಹಾಕ್ಬಿಟ್ಟು ನಿಂತ್ಕೊಂಡು ಅಟೆಂತೀವಿ, ಅದು ಮಾತಾಡಂಗಿಲ್ಲ, ಅದನ್ನ ಎಸ್ಕೊ ಬರ್ತೀವಿ. ಮೀನು ಹಿಡಿಯಲ್ವ ಇಲ್ಲಿ? ಸರ್ ಹಿಡಿತಾರೆ. ಹಿಡಿತಾರಾ? ಚಳಿ ಈಗ ಹಂಗಾರೆ ಬೇಸಿಗೆ ಕಾಲದಲ್ಲಿ ಹಿಂದೇನು ತೆಗೆ ಬರುತ್ತೆ ಅಭಿಲಾಷ್ ಇಲ್ಲಿ? ಈಗಲೇ ಶಕೆ ಐತಪ್ಪ ಇಲ್ಲಿ. ಅಂದ್ರೆ ಶಕೆ ಅಂತೇನಿಲ್ಲ, ಎಲ್ಲೆಲ್ಲ ಕಳಿ. ಬೆಂಗಳೂರಲ್ಲಿ ಇರಕ್ಕೆ ಆಗಲ್ಲ ಈಗ. ಅಯ್ಯೋ, ಬೆಂಗಳೂರಲ್ಲಿ ಅಂತ ಇರಕ್ಕೆ ಆಗ್ತಿಲ್ಲ. ಹಂಗಾಗಿ ನಾವು ಫುಲ್ ಬನೀನು ಅಲ್ಲಿ ಸ್ವೆಟ್ರ್ಗಳು ಅವು ಇವು ಏನೇನು ತಗೊಂಬಂದೆ. ಹಂಗೆ ನೋಡ್ರೆ ನಮ್ಗೇನು ಚಳಿ ಆಯ್ತಿಲ್ಲ ಇಲ್ಲಿ ಬಂದ್ರೆ. ಹೌದು, ಬೇಸಿಗೆ ಕಾಲದಲ್ಲಿ ಇರಕ್ಕೆ ಆಗೋದಿಲ್ಲ ಬಿಡಿ ಇಲ್ಲಿ. ಉರಿ ಜಾಸ್ತಿ. ಉರಿ ಜಾಸ್ತಿ. ಆಗೋದೇ ಇಲ್ಲ. ಈ ಟೈಮೇ ಬೆಸ್ಟ್ ಇಲ್ಲಿ ಬಂದು ಸುತ್ತಾಡೋದಕ್ಕೆ. ಆದ್ರೆ ಮಳೆ ನೀರು ಬಂದ್ರೆ ಸಿಕ್ಕಾಪಟ್ಟೆ ಹರಿಯುತ್ತಾ ಇಲ್ಲಿ? ಹರಿಯುತ್ತಾ? ಈ ಸರಿ ಕಮ್ಮಿ ಅಲ್ವಾ ನೀರು? ರೋಡ್ ಬ್ಲಾಕ್ ಆಗುತ್ತೆ. ಹೌದಾ? ಅಯ್ಯೋ, ರೋಡ್ ಬ್ಲಾಕು. ಓಹೋ, ಅವಾಗ ಬೋಟಿಂಗ್ ಎಲ್ಲ ಮಾಡಕ್ ಆಗದೇ ಇಲ್ವೇನೋ? ಆಗಲ್ಲ, ಹಾಗೆ ಮಾಡಕ್ಕಾಗಲ್ಲ. ಮತ್ತೆ ನೀವೆಲ್ಲ ಮಾದೇಶ್ವರ ಭಕ್ತರು ಅಲ್ವಾ ಇಲ್ಲಿ? ಸಿದ್ದಪ್ಪಾಜಿ. ಸಿದ್ದಪ್ಪಾಜಿ ಮಾದೇಶ್ವರ. ಓ, ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ? ಫೇಮಸ್. ಏನ್ ಎಲ್ಲ ಕಡೆ ಫೇಮಸ್ ಅದು. ಮಾದೇಶ್ವರ ಫುಲ್ ಫೇಮಸ್. ಸಿದ್ದಪ್ಪಾಜಿಗಿಂತ. ಹೌದಾ? ಎಲ್ಲರೂ ಇಲ್ಲಿ ಬಾಯಲ್ಲಿ ಬರೋದು ಮಾದೇಶ್ವರ. ಅದಕ್ಕೆ ದೇವ್ರಿಗೆಲ್ಲ ಇಂಡಿಯನ್ ಅಂತಂದ್ರೆ ಅಯ್ಯಪ್ಪ ಬಿಟ್ರೆ ಮಾದೇಶ್ವರ. ಅದಕ್ಕೆ ಅಷ್ಟು ಎಷ್ಟು ಭಕ್ತರು ಅಂತೀರ ಇಲ್ಲಿ ಚಾಮರಾಜನಗರದಲ್ಲಿ? ಎಲ್ಲ ಕಡೆ ಇದೆ ಮಾದೇಶ್ವರ ಭಕ್ತರು. ಹಂಗಾಗಿ ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ಬಿಡೋಣ ಅಭಿಲಾಷ್. ನೆಕ್ಸ್ಟ್ ಎಪಿಸೋಡ್ ನೀವು ಅಲ್ಲೇ ನೋಡ್ತೀರ, ಮಾದೇಶ್ವರಂ ಬೆಟ್ಟ ಏನಿದೆ. ನಾವು ಮಾದೇಶ್ವರನ ಒಂದು ಮಹಿಮೆ ನೋಡ್ಕೊಂಬರೋಣ. ಒಂದು ಭಕ್ತಿ ಅಷ್ಟೇ. ಭಕ್ತಿ. ಇವನ್ ನಿಮ್ಕ ಮೇಲೆ ಬಂದ್ರಿ, ಒಂದ್ ನಿಮ್ಗೆ ಕರ್ಕೊತೀವಿ ಇಷ್ಟೇ. ಮನುಷ್ಯನ್ಗೆ ಅಲ್ಲ, ನಂಬಿಕೆನೇ ದೇವರು. ನೀವ್ ಹೇಳ್ತಿರೋದು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ನಂಬಿಕೆ. ನೀವು ಎಲ್ಲ ಮಾಡಿ ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರ ಹತ್ರ ಕಿತ್ಕೋಬಾರ್ದು, ಒಬ್ರ ಹತ್ರ ಕೊಡ್ಲೂಬಾರ್ದು, ಅವ್ರ ಈಸ್ಕೊಳ್ಳೂಬಾರ್ದು. ನಮ್ದು ಯಾರು ನಾನು ಹೋಗ್ಬೇಕು ಅಲ್ವಾ? ಮತ್ ನೋಡಿ ಹೆಂಗಿದೆ ಮಾತುಗಳು. ಇದು ಬರ್ಬೇಕು. ಈಗ ನೀವು ಕೊಟ್ಬಿಡ್ರಿ ಅನ್ಕೊಂಡು 1000 ನಿಮ್ಗೆ ಈಗ ನೀವು ನಾನು ಮುಂದೆ ಹಿಂದೆ ಕೊಡ್ತೀನಿ. 1000 ಒಂದು ಅಪ್ಕೊಂಡಿ ಕೊಟ್ಬಿಡ್ರಿ, ಅದು ಉಳ್ಕೊಳ್ಳೋ ಹೆಚ್ಚು ದಿನ ಅದು ಅಲ್ವಾ? ಒಂದು ಅರ್ಧ ಗಂಟೆ ಅದು ಹೊಂಟೈತೆ. ಎಲ್ಲ ನೋಡಿ ಮಾದೇಶ್ವರನ ಮಹಿಮೆ ಇದು. ಪ್ರತಿಯೊಂದು ಎಲ್ಲ ಅದು ಮನುಷ್ಯನಿಗೆ ದುಡಿಯೋದಲ್ಲ, ಅದು ಹೆಂಗ್ ದುಡಿತೀವಿ ಅನ್ನೋದು ಇಂಪಾರ್ಟೆಂಟ್. ನೀನು ಎಷ್ಟೇ ದುಡ್ಡು ಹೆಂಗೆ ಮಾಡ್ರು ಒಂದಲ್ಲಿ ಒಂದು ಹೋಗುತ್ತಾ, ಬರೋದಾರೆ ಯಾವ ಟೈಮ್ ಬಂದೇ ಬರ್ತದೆ. ಸತಾಯ್ತು ಮೀನು ನೋಡಿ, ಇನ್ನೊಂದು ಯಾವ್ದು ಮೀನು ಸತಿ. ಸೂಸೈಡ್ ಮಾಡ್ಕೊಂಡಿತ್ತಲ್ಲ ವಿಲಾಸದು. ಕೊನೆಗೆ ಬಂದು ತಲುಪಿಡು ಡೆಸ್ಟಿನೇಷನು. ಇಲ್ಲ ಸರ್, ಇಲ್ಲ ಕಂಟ್ರೋಲ್ಗೆ ಬರ್ತಲ್ವಲ್ಲ? ಸಿಕ್ತು. ಎಣ್ಣೆ ಕಂಟ್ರೋಲ್ ಅಲ್ಲಿದ್ರಿ, ರಾತ್ರಿ ಕಂಟ್ರೋಲಲ್ಲಿ ಇದ್ದು, ಈಗ ಕಂಟ್ರೋಲಲ್ಲಿ ಇಲ್ವಲ್ಲ? ಬನ್ನಿ ಅಭಿಲಾಷ್, ಮೀನು ಹಾಕಿ ಪುರಿ ಹಾಕಿ ನೋಡ್ರಿ. ಕೊಡಿ ಬ್ಯಾಗ ಪುರಿ ಹಾಕಿ. ಯಾಕೋ ಚಿಂತನೆ ಇಲ್ವಲ್ಲ?
ತಿನ್ನಲ್ಲ ಬಿಡಿ ನಾವು ತಿನ್ಕೊಳ್ಳೋಣ. ತಿನ್ನೋದೇ ಕಾಣ್ತಾ ಇಲ್ವಲ್ಲ ನೋಡಿ, ಒಂದು ಬರಲಿಲ್ಲ ತಿನ್ನೋಕ್ಕೆ. ಯಾವ ಮೀನು ಒಳ್ಳೆ ಕಲರ್ ಇದಾವಲ್ಲ? ಒಳ್ಳೊಳ್ಳೆ ಮೀನು ಇದಾವಪ್ಪ. 6 ಹಾಂ ತಪ್ಪಾಗಲ್ವ ಇವು? ದಪ್ಪ ಮೀನು ಬರಲ್ವ ಇಲ್ಲಿ? ಸೇತುವೆ ಕೆಳಗೆ ಬರ್ತವೆ. ಅಭಿಲಾಷ ಪುರಿ ಇಟ್ಕೋ, ಈಗ ಖಾಲಿ ಮಾಡಿದ್ರಾ ಬಿಡಿ ಹೋಲ್. ಹಾಂ ಹಾಂ ಪುರಿನ ಹಾಂ ಬರ್ಬೇಕಲ್ಲ? ಬರಲೇ ಇಲ್ಲ ಅಲ್ಲಿ, ಎಲ್ಲ ಮಲಗಿರ್ಬೇಕು. ಬೆಳಗ್ಗೆ ಎಲ್ಲಿ ಎದ್ದು ಬರ್ತವೆ. ಹ್ಞೂ ಅಲ್ವಾ? ನಾವು ನೆನ್ನೆ ಹೊರಟು ಬಂದಿದ್ದು ಮಧ್ಯಾಹ್ನ ಶಿವನ ಸಮುದ್ರಕ್ಕೆ. ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಇವೆರಡು ನೋಡಿ ರಾತ್ರಿ ಇಲ್ಲೇ ಟೆಂಟ್ ಹಾಕಿ ಮತ್ತು ಇಲ್ಲಿಗೆ ಬಂದು ಇವತ್ತಿವೇನಿಗೆ ಬೋಟಿಂಗ್ ಮಾಡಿದ್ವಿ. ಇದಿಷ್ಟು ಒಂದಿನದ ಪ್ಯಾಕೇಜ್ ಆ್ಯಕ್ಚುಲಿ. ಅಂದರೆ ಒನ್ ಡೇ ಔಟು. ಬೆಳಗ್ಗೆ ಹೊರಟು ಬಂದರೆ 6 ಗಂಟೆಗೆ, ಸಂಜೆ ಆಗೋದ್ರೊಳಗೆ ನಾವು ಇಲ್ಲಿವರೆಗೆ ಕವರ್ ಮಾಡಿರೋದನ್ನು ಒಂದು ದಿನದಲ್ಲಿ ಕವರ್ ಮಾಡ್ಬೋದು ನೀವು. ಯಾರೇ ಬರೋದಿದ್ರು ಬೇಕಾದ್ರೆ ಬರೀ ಒನ್ ಡೇ ಔಟ್ಗೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಬನ್ನಿ. ತುಂಬ ಚೆನ್ನಾಗಿದೆ. ಮೀನು ತಿನ್ನೋಕ್ಕಂತ ಆಸೆ ಇರೋರು ಇಲ್ಲಿಗೆ ಬರ್ಬೇಕು. ನೀವು ಎಲ್ಲಿ ಹೋಗಬಾರ್ದು. ನೀವೇನಾದ್ರು ಶಿವನ ಸಮುದ್ರಕ್ಕೆ ಬಂದರೆ ಗಗನಚುಕ್ಕಿ ಭರಚುಕ್ಕಿ ನೋಡ್ಕೊಂಡು ಮೀನು ತಿನ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಕ್ವಾರಲ್ಲಿ ಬೋಟಿಂಗ್ ಮಾಡ್ಕೊಂಡು ಆರಾಮಾಗಿ ಒಂದು ದಿನದ ಪಿಕ್ನಿಕ್ಕು ಬ್ಯೂಟಿಫುಲ್ಲಾಗಿ ಆಗುತ್ತೆ. ನೈಟೇನು ಉಳಿಯೋ ಅವಶ್ಯಕತೆ ಇಲ್ಲ. ಪೇಪರೆಲ್ಲ ಎಸಿತಿರಲ್ರು ಏನಪ್ಪ, ಏನೋ ಇವರು ಕೆರೆ ಒಳಗೆ ಏನು ಜನಗಳು ಬುದ್ಧಿನೇ ಕಳಿಯಲ್ಲ ನೋಡಿ. ಇಲ್ಲಿ ಅವ್ರ ಅಪ್ಪ ಹೋದ್ರೆ ಹೇಳ್ಕೊಡ್ತಾರೆ ಕೂತಿರೋರು. ಹಾಂ ಸೊರ್ರಿಯಾಗಿದ್ದಾವೆ ಇಲ್ಲಿ. ಯಾವುದೋ ಪ್ರಾಣಿ ಬೀಸತ್ತಿರೋದು ಅನ್ಸುತ್ತೆ ಅಭಿಲಾಷ್. ಇಲ್ಲಿ ನಾಯಿನೋ ಏನೋ ಎಸ್ತಿರೋದು. ಅದು ಚರ್ಮ ಅನ್ಸುತ್ತೆ ಎಸ್ತಿರೋದು. ಸಿಕ್ಕಾಪಟ್ಟೆ ಮೀನಿದಾವೆ ಇಲ್ಲಿ. ಅಲ್ಲಿ ನೋಡಿ ಎಲ್ಲ ಅರ್ಧ kg ಮೀನಿದ್ದಾವೆ ಸುಮಾರು. ಫಿಶಿಂಗಿಗೆ ಸಕ್ಕತ್ತಾಯ್ತು ನೋಡಿ ಈ ಜಾಗ ಅಭಿಲಾಷ್. ಇಲ್ಲಿ ನಾನು ತಂದಿದ್ದೀರಾ ಫಿಶ್ ರಾಡು? ಇದೆ ಗಾಡಿಲ್ಲ, ಇದೆ ಪೈಪು. ಹ್ಞೂ ಅಷ್ಟುದ ಹೋಗುತ್ತಾ? ಅದಕ್ಕೇನು ಹಾಕ್ತೀರಾ ಮತ್ತೆ? ಅದೇ ಏನು ಹಿಡಿಯೋಕೆ ಎರೆಹುಳ ಹತ್ತಿರ್ಬೇಕು ಎಲ್ಲರ ಬಗ್ಳು. ಎರೆಹುಳ ಇಟ್ಟು ಕಡ್ಲೆಪುರಿ ಹಾಕಿದ್ರು ಬಂದ್ಬಿಡ್ಬೋದು. ಇಲ್ಲಿ ಮಾಂಸ ಇದನ್ನೆಲ್ಲ ತೆಗೆದು ಚೆನ್ನಾಗಿ ತಿಂತಾವೆ. ಅದತ್ರಕ್ಕೆ ಯಾವ ಬರ್ತವೆ? ಹೆಸ್ರು ಮೂಸ್ ನೋಡಲ್ಲ, ಗಿಟ್ಟೆಲ್ಲ ಕಟ್ಟಿ ಎಸ್ತವ್ರೆ, ಚೆನ್ನಾಗಿ ಎಸ್ತವ್ರೆ. ಅದಕ್ಕೆ ಇಲ್ಲಿ ಬರ್ತವೆ ಇವು. ರೋಡ್ ಸೈಡು ಬಂದವರೆಲ್ಲ ಎಸಿತಾರಲ್ಲ, ಇಲ್ಲಿ ನೋಡಿ ಇಲ್ಲಿ ಮಕ್ಕಳು ಎಸಿತಾ ಇದ್ದು ಅಲ್ಲಿ ಪ್ಲೇಟಲ್ಲಿ. ಅದಕ್ಕೆ ಇಲ್ಲಿ ಬಂದು ವಾಸ ಇರೋದು ಇವು ಮೀನುಗಳು. ಯಾವುದೋ ಹಳೆ ರಾಜರ ಕಾಲದ ಸೇತುವೆ ದೇವಸ್ಥಾನದ ಹತ್ರ. ಆದ್ರೆ ಬ್ಯೂಟಿಫುಲ್ ಪ್ಲೇಸ್ ಅಲ್ವಾ ಅಭಿಲಾಷ್ ಇದು? ಮೀನು ಹಿಡಿಯೋಕ್ಕೆಲ್ಲ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮೀನುಗಳು ಬರ್ತವೆ. ಸಕ್ಕತ್ತಾಗಿ ಹಿಡಿಬೋದು. ಇಲ್ಲಿ ನೋಡಿ ಕಡಿಮೆ ಇದಾವ ಮೀನು. ಅಯ್ಯೋ ಇಲ್ಲಿ ನೋಡಿ ಅಭಿಲಾಷ್, ಇಲ್ಲಿ ಓಡಾಡೋದ ಮೀನು. ಅಭಿಲಾಷ್ ಪ್ಯಾಕಿಂಗ್ ಮೀನು ಹಿಡಿಯೋಕ್ಕೆ ಗಾಳ. ಹಾಂ ಅದನ್ನು ಮೀನು ತಗೊಂಡು ಚುಚ್ಚಿಬಿಟ್ರು ಇದಕ್ಕೆ ಬಾಟಲ್ಗೆ. ಅದ್ರ ಮೇಲೂ ಟೇಪ್ ಹೊಡೆದವ್ರೆ, ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಂಬಂದವ್ರೆ. ಆದರೆ ಎರೆಹುಳನೇ ತಂದಿಲ್ಲ ಅಭಿಲಾಷ್. ಗಾಳ ಹಾಕ್ಬಿಟ್ಟು ಮೀನು ಹಿಡಿತೀನಿ ಅಂತವ್ರು. ಈಗ ಬರೀ ಗಾಳಕ್ಕೆ ಅವಕ್ಕೆ ಹುಚ್ಚಿಡ್ದೈತೆ ಬಂದು ಸುಮ್ಮನೆ ಬಂದು ತಿರ್ಗಾಳಕ್ಕೆ. ಎರೆಹುಳನ ಇಲ್ಲಿ ಗದ್ದೆ ನೋಡಿ, ಇಲ್ಲಿ ಪಕ್ಕದಲ್ಲೇ ಇದ್ದಾವೆ ಗದ್ದೆ. ಹುಡುಕರು ಸಿಗ್ತವೆ ಎರೆಹುಳ ಅಭಿಲಾಷು. ಇಲ್ವಾ? ಇಲ್ಲಿರಲ್ಲ, ಅದು ಗಿಡದ ಬೇರೆ ಇರ್ತಾವಲ್ಲ, ಹುಲ್ಲು, ಅಲ್ಲಿ ಸಿಗ್ತೇವೆ. ಅದೇ ಅಗದ್ರು ಒಂದಡಿ ಅಗಿಬೇಕು. ಅದೇ ತಿಪ್ಪೆ ಒಳಗೆ ಏನಾದ್ರು ಸಿಗ್ಬೇಕಷ್ಟೇ. ಇವಾಗಿ ಮಂದಿಗೆ ಅಂದಿಸ ನುಗ್ತವೆ ಅಂತ ನೋಡಿ ಗದ್ದೆ ಕರೆಂಟ್ ಕೊಟ್ಟವ್ರೆ. ನಾವು ಎರೆಹುಳ ಹುಡ್ಕಕ್ಕೆ ಕರೆಂಟ್ ಹೊಡೆದು ಸತ್ತೋದ್ರೆ ಮಾತ್ರ ಭಾರಿ ಅವಮಾನ ಆಗ್ಬಿಡುತ್ತೆ ಯೂಟ್ಯೂಬಲ್ಲಿ. ಮೀನು ಹಿಡಿಯೋಕೆ ಹೋಗಿ ಕಾಲು ಜಾರು ಬೀಸಿ ಸತ್ತೋದ್ರು ಅಂದರೆ ಒಂದು ಲೆಕ್ಕಾಚಾರ. ಎರೆಹುಳ ಬಗ್ಗೆ ಹೋಗಿ ಕರೆಂಟ್ ಹೊಡ್ಸ್ಕೊಂಡು ಸತ್ತೋದ್ರು ಗದ್ದೆಯಲ್ಲಿ ಅಂದರೆ ಭಾರಿ ಕಷ್ಟ ಆಗುತ್ತೆ. ಬೇಡ ವಾಪಸ್ ಹೋಗ್ಬಿಡೋಣ. ಎಲ್ಲ ಕಡೆ ಬಿಟ್ಟವ್ರೆ ನೋಡಿ, ನಮಗೆ ಕಾಣ್ತಾ ಇಲ್ಲ. ಇನ್ನು ಅಂದಿಗೆ ಕಾಣ್ತಾವ? ಕಬ್ಬಲ್ವಾ? ಕಬ್ಬು ಎಲ್ಲೆಲ್ಲಿ ಹುಡುಕ್ತಾ ಇದೀವಿ ಎರೆಹುಳಕ್ಕೆ. ಬಾವಿದ ನೀರು, ಬಾವಿ ಜಲ ಏನು ಪೈಪಾ ಅಲ್ವಾ? ಎಲ್ಲಿಂದ ಬರ್ತೈತೆ ಅಭಿಲಾಷ್ ಇದು ನೀರು? ಹೊಡೆದೋಯ್ತಾ? ಪೈಪ್ ಎಲ್ಲ ಹೊಡೆದೋಗಿರ್ಬೇಕು ಅಭಿಲಾಷ್ ಇದು. ಇಲ್ಲ ಇದೆ ಬೋರ್ವೆಲ್ ಐತಲ್ಲ, ಇದ್ರದ್ದು ಪೈಪ್ ಹೊಡೆದೋಗಿರ್ಬೇಕು. ಯಾವ್ದಾದ್ರು ತಿಪ್ಪೆ ಆಗ್ಬೇಕು ಅಭಿಲಾಷು. ಯಾವ್ದಾದ್ರು ಹಸು ತಿಪ್ಪೆ ಆಗ್ಬಿಟ್ರೆ ಮನೆ ಹತ್ರ ಸಾಕಿರ್ತಾರಲ್ಲ ಸಗಣಿ ತಿಪ್ಪೆ, ಅಲ್ಲೋಗಿ ಒಂದು ಬಾಟ್ಲಿಗೆ ಫುಲ್ ಇಟ್ಕೊಂಡು ತುಂಬ್ಕೊಂಬಿಡೋಣ. ಈ ನಮ್ಗೆ ಇದು ವರ್ಕೌಟ್ ಆಗೋದು ಕಾಣಿಸ್ತಾ ಇಲ್ಲ. ಮಣ್ಣಾಗಿ ಇಟ್ಬಿಟ್ರೆ 3 ದಿವಸ ಇರುತ್ತೆ ಅದೇ ಎರೆಹುಳ. ಆಮೇಲೆ ಮೀನಿಗೆ ಆಹಾರ ಮಾಡೋಣ, ಆಮೇಲೆ ಆ ಮೀನನ್ನು ನಾವು ಆಹಾರ ಮಾಡ್ಕೊಳ್ಳೋಣ. ಅಂದರೆ ಎಲ್ಲ ಸೈಕಲ್ಲು ಪ್ರಕೃತಿದು. ಸದ್ಯ ಹೋಗುವಾಗ ನೀಟಾಗಿ ಗೇಟ್ ತಕ್ಕೊಂಡು ಒಳಗೋದ್ವಿ. ಒಳಗೆ ನೋಡ್ರಿ ಎಲ್ಲ ಕಡೆನೂ ಕರೆಂಟ್ ಕೊಟ್ಟವ್ರೆ. ಇದಕ್ಕೆ ನಾವು ಕೊಟ್ಟಿದ್ರೆ ನಾನು ಮುಟ್ಟೆ ನೋಡಲಿಲ್ಲ, ಹೊಗೆ ಹಾಕಿಸ್ಕೊಬಿಡ್ತಿದ್ದೆ. ಯಾರೋ ಹೋಗಿದ್ರೆ ಏನು ಕತೆನಪ್ಪ ಇದು? ಕಾಲು ಒದ್ದೆ ಆಯ್ತಲ್ಲ. ಒಂದೊಂದೆಲ್ಲ ಕತೆ. ಹಾಂ ನಡೀರಿ. ಇಲ್ಲಿ ಅಭಿಲಾಷ್ ಕನ್ಫರ್ಮ್ ಮಾಡಿದ್ರು, ಇವರೇ ನೀರು ಚೆಲ್ಲಿದ್ರಂತೆ, ಹುಚ್ಚೆ ಬಿದ್ದುಬಿಟ್ಟಿದ್ರಂತೆ. ನನಗೆ ಫುಲ್ ಅನ್ಕಂಫರ್ಟಬಲ್ ಆಯ್ತಿತ್ತು. ಹಳೆ ಸೇತುವೆ ಇದು, ರಾಜರ ಕಾಲದ ಸೇತುವೆ, ರಾಜರು ಕಟ್ಟಿರೋದ ಅಂತ.
ಶಿಲೆಗಳೇ ಇದೆಯಲ್ಲ ನೋಡಿ, ಇಲ್ಲಿ ಯಾರು ಚಿತ್ರಕಲೆಗಳು ಬೇರೆ, ಅದ್ರ ಮೇಲೆ ಕೆತ್ತನೆಗಳು. ಅಯ್ಯೋ ಆ ಕಾಲ ಅಲ್ಲ ಅಭಿಲಾಷು, ಆ ಕಾಲದಲ್ಲಿ ಇವತ್ತು ಮಷೀನಲ್ಲೂ ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ, ಆ ಕಾಲದಲ್ಲಿ ಅವೆಲ್ಲ ಮಾಡೋರಲ್ಲ ನೋಡಿ. ಅಲ್ಲೂ ನಳಂದ ಯೂನಿವರ್ಸಿಟಿನ ಕಂಪ್ಲೀಟಾಗಿ ಸುಟ್ಟಾಕಿದ್ರು ಅಂತಲ್ಲ, 3 ತಿಂಗಳು 2 ವರ್ಷನೂ ಉರಿತಂಥದ್ದು. ಹೌದಾ? ಹ್ಞೂ, ಆದ್ರೂ ಎಷ್ಟು ನಾಲೆಜ್ ಇತ್ತು. ಲೈಬ್ರರಿ ಆಗೆಲ್ಲ ಇಂಟರ್ನೆಟ್ ಇಲ್ಲ ಈ ಥರ ಈಗಿನ ಥರ. ಆಗಿನ ಥರ ಇಂಟರ್ನೆಟ್ ಇಲ್ದಿದ್ದಾಗ ಎಷ್ಟು ಜ್ಞಾನ ಸುತ್ತೋಯ್ತು ನಮ್ಮದು, ಎಷ್ಟು ಇದಿತ್ತು ರಿಸರ್ಚು ಎಲ್ಲ ಕಂಪ್ಲೀಟಾಗಿ ಹೊಟ್ಟೋಯ್ತು. ಹಂಗಾಗಿ ನಮಗೂ ನಮ್ಮ ಹಳೆ ಕಾಲದವ್ರಿಗೂ ಲಿಂಕ್ ಕಟ್ ಆಗಿರೋದು ಈಗ. ಇಲ್ಲಾಂದ್ರೆ ನಮ್ಮ ಇಂಡಿಯಾದೇನು ಕೇಳಬೇಕಾಗಿತ್ತ ಟೆಕ್ನಾಲಜಿಲಿ. ಇಲ್ಲಿ ಸಿಗ್ಬೋದು ಅಭಿಲಾಷು? ಇಲ್ಲಿ ನೋಡಿ, ಇಲ್ಲಿ ತಾವರೆ ಗಿಡ ಎಲ್ಲ ಐತಲ್ಲ, ಕೊಳಚಲ್ಲೇ ಬೆಳೆಯೋದು ತಾವರೆ ಗಿಡ ಅಂತ ಹೇಳ್ತಾರಲ್ಲ ಅಭಿಲಾಷ್. ಇಲ್ಲಿ ಮುಂದೆ ಹೋದ್ರೆ ಸಿಗುತ್ತೀನಿ ಎರೆಹುಳ. ಈಗ ಒಂಚೂರು ಮುಂದೆ ಹೋದ್ರೆ ಸಿಗುತ್ತೆ ಅನ್ನೋ ನನಗೆ ವಾಸನೆ ಬರ್ತಾಯಿದೆ. ಇಲ್ಲಿ ಬಗ್ಗೆನಾ ಸಿಗುತ್ತೆ ಎರೆಹುಳ ಇಲ್ಲಿ ಅಭಿಲಾಷು? ಏನು ಹೇಳ್ತಾರಲ್ಲ, ಹಿಸ್ಟ್ರಿನ ಕಂಡುಹಿಡಿತಾರಲ್ಲ ಅವ್ರನ್ನೇನು ಹೇಳೋದು ಅಭಿಲಾಷ್ ಅವರು? ಆರ್ಕಿಯಾಲಜಿಸ್ಟು. ಅಭಿಲಾಷ್ ಆ್ಯಕ್ಚುಲಿ ನಮ್ಮ ಇದರಲ್ಲಿ ಆರ್ಕಿಯಾಲಜಿಸ್ಟು. ಇವ್ ನೋಡ್ತಾನೆ ಕಂಡುಹಿಡಿದು ಬಿಡ್ತಾರೆ ಏನೋ ಒಂದು ಇರುತ್ತೆ ಅಂತ. ಅಭಿಲಾಷ್ಗೂ ಕಂಡುಹಿಡಿಯೋಕ್ಕಾಯ್ತಲ್ಲ ಅಂದರೆ ಇಲ್ಲೇನೋ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಹಿಸ್ಟ್ರಿ ಇದೆ ಇದ್ರ ಮಧ್ಯೆ. ನಿಮ್ಗೆ ಇಲ್ಲಿ ಜನನೇ ಹೇಳಬೇಕು. ಇಷ್ಟು ಸ್ಮೂತ್ ಕಲೆ ಅದೇ ಅಭಿಲಾಷ್ ಗೆಸ್ಟ್ ಮಾಡ್ದಂಗೆ ಯಾರೋ ಟೂತ್ ಪೇಸ್ಟ್ ಬೇರೆ ಇಟ್ಟವ್ರಲ್ಲ ಅಭಿಲಾಷ್ ಇದಕ್ಕೆ. ಮೀನು ಸರ್ಗಾದ ಮೀನು ಹಿಡ್ಕೊತಿತ್ತಲ್ಲ ನಾಯಿ, ಸತ್ತೋಗಿರೋ ಮೀನು ಹಿಡ್ಕೊಂಡು ಇದು ಅದಲ್ಲಿ ಹಿಡಿಯೋಕ್ಕಾಗ್ತ ಮೀನು ಅದಕ್ಕೆ. ಅಲ್ಲ ನಾಯಿಕ್ಕಿಂತ ನಮ್ಗಿಂತ ನಾಯಿನೇ ಬೆಟ್ರ್ ಆಯ್ತಲ್ಲ. ನಾಯಿ 2 kg ಐತ ಮೀನು. ಅದೇ ಮೀನು ಹಿಡ್ಕೊ ಓದ್ತೈತಿ, ನಾವು ಸುಮ್ಮನೆ ಓದ್ತಾ ಇದ್ದೀವಿ. ಕೊನೆಗೂ ನಮ್ಮ ಮೀನು ಹುಡುಕಾಟದ ಕಠಿಣ ಕಾರ್ಯಾಚರಣೆ ಯಶಸ್ವಿ ಆಗಲೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅಂದ್ಬಿಟ್ಟು ಮಾದೇಶ್ವರನ ಬೆಟ್ಟದ ಕಡೆ ಹೊರಟ್ಬಿಟ್ವಿ. ಬಂಧುಗಳೇ, ಮುಂದಿನ ವೀಡಿಯೋದಲ್ಲಿ ಮಾದೇಶ್ವರ ಬೆಟ್ಟದ ವೀಡಿಯೋ ನೋಡೋಣ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.